ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ತುಂಬ ವಿಜೃಂಭಣೆಯಿಂದ ಗೌರಿನ ಕಳಿಸ್ಕೊಟ್ಟು. ಹಾಯ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇದು ನಿನ್ನೆದೇ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ನಾನು ನಿನ್ನೆ ನೈಟು ಗುಡಿಗೆ ಹೋಗಿದ್ವಲ್ಲ, ಗೌರಿ ಗುಡಿಗೆ. ಸೊ ಅಲ್ಲೇ ಪೂಜೆ ಎಲ್ಲ ಮುಗಿಸಿ ಚೆನ್ನಾಗಿ ದರ್ಶನ ಎಲ್ಲ ಆಯಿತು. ನಾವು ಹೋದ್ಮೇಲೆ ಸ್ವಲ್ಪ ಹೊತ್ತು ಗುಡಿಲಿ ಕೂತ್ರೆ ಏನೋ ನೆಮ್ಮದಿ. ಸೊ ನಾವು ಕೂಡ ಒಂದು ಸ್ವಲ್ಪ ಹೊತ್ತು ಗುಡಿಲಿ ಕೂತಿದ್ದು. ಅದಾದಮೇಲೆ ಆಚೆ ಕಡೆ ಬಂದು ಇನ್ನು ಆಚೆ ಬೆಳಗ್ಗೆಗೆ ಗೌರಿನ ಮೆರವಣಿಗೆಗೆ ಅಂತ ಹೇಳಿ ಮಂಟಪ ಎಲ್ಲನೂ ಕೂಡ ರೆಡಿ ಮಾಡ್ತಿದ್ರು. ನೈಟೇನೆ ಎತ್ತುತ್ತಾರೆ ಮೆರವಣಿಗೆಗೆ. ಹೊಸಕೋಟೆ ಎಲ್ಲ ಮುಗಿಸಿ ಅದಾದಮೇಲೆ ನಮ್ಮೂರಿಗೆ ಬರಬೇಕಲ್ಲ, ಹೊಸಕೋಟೆ ಕೊಪ್ಪಳಿಗೆ. ಸೊ ಹಾಗಾಗಿ ನಾನು ಅದನ್ನೆಲ್ಲ ನೋಡಿಕೊಂಡು ಸಿಂಪಲ್ಲಾಗಿ ಜಾತ್ರೆ ಸಹ ಕಟ್ಟಿದ್ದು. ಸೊ ಏನಾದರೂ ತೊಗೊಳ್ಳೋಣ ಅಂತ ಹೇಳಿ ನೋಡ್ದೋ, ಬಟ್ ಅಷ್ಟು ಯಾವುದೂ ಇಷ್ಟ ಆಗಲಿಲ್ಲ. ಸರಿ ಅಂತ ಹೇಳಿ ಅಲ್ಲೇ ಎಲ್ಲನೂ ಸುತ್ತಕೊಂಡು ಅದಾದಮೇಲೆ ಒಂದಷ್ಟು ಫೋಟೋಸು ವೀಡಿಯೋಸ್ನ ತೊಗೊಂಡು ಅಲ್ಲಿಂದ ಮನೆಗೆ ಬಂದು, ನಾನು ಮನೆಗೆ ಬಂದು ಊಟ ಎಲ್ಲ ಮುಗಿಸಿ ಮಲಗೋಕ್ಕಿಂತ ಮುಂಚೆ ಇನ್ನು ಮಧ್ಯರಾತ್ರಿ ಮೆರವಣಿಗೆಗೆ ಬಂದರೆ ಅವಾಗ ಎದ್ದು ಏನೂ ಇಟ್ಟೋಕ್ಕಾಗಲ್ಲ ಅಂದ್ಬಿಟ್ಟು ಹಣ್ಣು ಕೈಗೆಲ್ಲನೂ ರೆಡಿ ಮಾಡಿ ಇಟ್ಟು, ಇನ್ನು ಮೆರವಣಿಗೆಗೆ ನಮ್ಮ ಮನೆ ಹತ್ರ ಬರೋ ಅಷ್ಟರೊಳಗೆ 5:30 ಆಗಿತ್ತು. ನಾವು ಕೂಡ ಎದ್ದು ಪೂಜೆ ಎಲ್ಲ ಮಾಡಿಸೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ವಲ್ಲ ನೈಟೇನೆ. ಇನ್ನು ನಾವು ಕೂಡ ಫ್ರೆಶ್ ಅಪ್ ಆಗಿ ಪೂಜೆ ಮಾಡಿಸೋಣ ಅಂತ ಹೇಳಿ ಆಚೆ ಕಡೆ ಬಂದು, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಗೌರಿನ ತುಂಬ ವಿಜೃಂಭಣೆಯಿಂದ ಕಳಿಸ್ಕೊಟ್ಟು ಪಟಾಕಿ ಎಲ್ಲ ಹೊಡೆದು ಡೋಲೆಲ್ಲ ಇರುತ್ತೆ. ಈ ಸಲ ಯಾವುದೇ ರೀತಿ DJ ಏನು ತರಿಸಿರ್ಲಿಲ್ವಂತೆ. ನಮ್ಮೂರಲ್ಲಂತೂ ಪ್ರತಿ ವರ್ಷವೂ ತರಿಸಲ್ಲ. ಸರಿ ಅಂತೇಳಿ ಪೂಜೆ ಎಲ್ಲ ಮುಗಿಸಿ ಒಂದಷ್ಟು ದೂರ ಹೋಗಿ ಗೌರಿನ ಕಳಿಸ್ಕೊಟ್ಬಿಟ್ಟು ಬಂದು ಒಂದು 6 ಗಂಟೆ ಆಯಿತು ಮಲ್ಕೊಂಡು. ಇನ್ನು ಬೆಳಗ್ಗೆ ಎದ್ದಿದ್ದು ನೋಡಿದ್ರೆ 9-9:30 ಆಗಿತ್ತು. ಇನ್ನು ಎದ್ಮೇಲೆ ಅಮ್ಮ ತಿಂಡಿ ಮಾಡಿದ್ರು, ತಿನ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಇನ್ನು ಊರಿಗೆ ಹೋಗೋಣ ರೆಡಿ ಆದೆ. ಈ ಡ್ರೆಸ್ದು ಲಿಂಕ್ ಏನಾದರೂ ಬೇಕಿದ್ದರೆ ನನಗೆ ಈ ರೀಲ್ಗೆ ಲಿಂಕ್ ಅಂತ ಕಮೆಂಟ್ ಮಾಡಿದ್ರೆ ನಾನು ನಿಮಗೆ DM ಮಾಡ್ತೀನಿ. ಇನ್ನು ರೆಡಿಯಾಗಿ ಹಾಗೆ ಹೋಗ್ತಾ ಕೆಲ್ಲೂರು ಗೌರಿನೂ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಹೊರಟು. ಈ ವ್ಲಾಗ್ನ ನಾಳೆ ಕಂಟಿನ್ಯೂ ಮಾಡ್ತೀನಿ. ಈ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನನ್ನ ಪೇಜ್ನ ಇನ್ನು ಯಾರೆಲ್ಲ ಫಾಲೋ ಮಾಡ್ಕೊಂಡಿಲ್ಲ ಬೇಗ ಬೇಗ ಫಾಲೋ ಮಾಡ್ಕೊಂಡು